ಹಾಯ್ ಹಲೋ ನಮಸ್ಕಾರ. ಆ್ಯಸ್ ಯೂಶ್ವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ಸ್ನೇಹಿತರೆ, ಭಾನುವಾರ ಹಬ್ಬದ ಶುಭಾಶಯಗಳು. ಭಾನುವಾರ ಅಂದರೆ ಬಾಡೂಟ ಸವಿಯೋರಿಗೆ ಒಂದು ರೀತಿ ಹಬ್ಬ, ಬಾಡೂಟ ಉಣ್ಣೋರಿಗೆ ಒಂದು ರೀತಿ ಹಬ್ಬ. ಆ್ಯಸ್ ಯೂಶ್ವಲ್ ಆಗಿ ಮೈಸೂರಲ್ಲಿ ಎಲ್ಲೆಲ್ಲಿ ಸಿಗುತ್ತೆ, ಹನುಮಂತು ಹೋಟ್ಲ್ ಇರ್ಬೋದು, ಲಕ್ಷ್ಮಣ್ ಮೆಸ್ ಇರ್ಬೋದು, ತೆಗು ಮೆಸ್ ಇರ್ಬೋದು, ಚಾಮುಂಡೇಶ್ವರಿ ಹೋಟ್ಲ್ ಇರ್ಬೋದು, ಆ್ಯಂಡ್ ದೆನ್ ಗೌಡ್ರು ಮೆಸ್ಸು. ನಿಮ್ಗೆ ಇಷ್ಟ ಬಂದಿದ್ದಂಥ ಖಾದ್ಯಗಳನ್ನ ಹೋಗಿ ತಿನ್ನಿ. ಅಂದರೆ ಪಲಾವ್ ತಿನ್ನೋರು ಪಲಾವು, ನಾಟಿ ಕೋಳಿ ಪಲಾವು, ಲೆಗ್ ಪೀಸ್ ತಿನ್ನೋರು ಲೆಗ್ ಪೀಸು, ರಕ್ತ, ಬೋಟಿ, ಕಲೀಜ ಹೀಗೆಲ್ಲ ತಿನ್ನೋರು ತಿನ್ನಿ. ಆ್ಯಸ್ ಯೂಶ್ವಲ್ ಆಗಿ ನಾನು ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ನಂಜನಗೂಡಿಂದ ಉಳ್ಳಳ್ಳಿ ಕಡೆಗೆ ಏನಾರು ಬರೋರಿದ್ದು, ಮೈಸೂರು ಕಡೆಯಿಂದ ಉಳ್ಳಳ್ಳಿ ಕಡೆಗೆ ಏನಾರು ಬರೋರಿದ್ದು, ಅಥವಾ ಉಳ್ಳಳ್ಳಿಲೇ ಸುತ್ತಮುತ್ತ ಇರೋರಿದ್ದು, ನೀವೇನಾದ್ರೂ ಮಟನ್ ಊಟ ಉಣ್ಣಬೇಕು ಅಥವಾ ಊಟ ಮಾಡಬೇಕು ಅಂತ ಅಂದರೆ ಮಹೇಶ್ ಗೌಡಾಸ್ ಹೋಟೆಲ್ ಅಂತ ಇದೆ. ಇದೆಲ್ಲಿ ಬರುತ್ತಪ್ಪ ಅಂತ ಅಂದರೆ ಥಿಯೇಟರ್ ಇದೆ ಉಳ್ಳಳ್ಳಿಲಿ, ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಇರುತ್ತೆ. ಇವರು ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಚಿಕ್ಕದಾಗಿದ್ರು ಚೊಕ್ಕವಾಗಿರುತ್ತೆ. ಎಲ್ಲವೂ ಸಿಗುತ್ತೆ. ಬೋಟಿ ಫ್ರೈ, ಎಗ್ ಬೋಟಿ, ಚಿಲ್ಲಿ ಚಿಕನ್ನು, ಕಬಾಬು, ಆ್ಯಂಡ್ ದೆನ್ ಮಟನ್ ಫ್ರೈ, ಕೈಮಾ, ಕುರ್ಮಾ ಪ್ರತಿಯೊಂದು ಸಿಗುತ್ತೆ. ಹೋಗಿ ರೇಟ್ ಕೂಡ ರೀಸನಬಲ್ ಆಗಿರುತ್ತೆ. ತುಂಬ ಚೆನ್ನಾಗಿ ಸರ್ವ್ ಮಾಡ್ತಾರೆ. ನಾನು ಯಾಕಪ್ಪ ಇದು ಹೇಳ್ತಾ ಇದ್ದೀನಿ ಅಂದರೆ, ಅಲ್ಲಿ ಒಬ್ಬರು ನನಗೆ ಸಬ್ಸ್ಕ್ರೈಬರು, ಅಂದರೆ ಯೂಟ್ಯೂಬಲ್ಲಿ ನಾನು ಮಾಡೋದನ್ನು ನೋಡಿ ಇಷ್ಟಪಟ್ಟರು. ನಾನು ಹೋಗಿ ತಿಂದಿದ್ದೀನಿ, ತುಂಬ ಚೆಂದ ಇದೆ. ನೀವು ಏನೋ ಒಂದು ಅವರು ಮೊನ್ನೆ ನಾನು ಹಿಂಗೆ ಹೇಳಿದಾಗ, ಸರ್ ನಮ್ಮ ಹೋಟ್ಲ್ ಯಾಕೆ ಹೇಳಲ್ಲ ಅಂತ ಅಂದರು. ಅವ್ರ ಹೆಸರು ಇವತ್ತವರೆಗೂ ಗೊತ್ತಿಲ್ಲ. ಬಟ್ ಹೋದಾಗ ನಮ್ಮವ್ರು ಬಂದರು ಅನ್ನೋ ಒಂದು ಫೀಲಿಂಗಲ್ಲಿ 5 ಪೀಸ್ ಇದ್ರೆ 1 ಪೀಸ್ ಎಕ್ಸ್ಟ್ರಾ ಹಾಕ್ಕೊಡ್ತಾರೆ. ನನಗೆ ತುಂಬ ಧನ್ಯವಾದಗಳನ್ನ ಹೇಳ್ತಾ ಆ್ಯಸ್ ಯೂಶ್ವಲ್ ವಿಷಯಕ್ಕೆ ಬಂದ್ಬಿಡೋಣ. ಈಗ ಮಂತ್ರಿ ಮಹೋದಯರ ನೆಕ್ಸ್ಟ್ ಯಾರಪ್ಪ ಏನು ಎತ್ತ ಅಂದರೆ, ಕಾಲ್ಡ್ ಇವರು ಬೆಂಗಳೂರು ನಾರ್ತ್ ಶಾಸಕ, ಇವ್ರ ತಂದೆ ಶಾಮನೂರು ಶಿವಶಂಕರಪ್ಪನವರ ಮಗ, ಅಲಿಯಾಸ್ ದಾವಣಗೆರೆ ಉಸ್ತುವಾರಿ, ಅಲಿಯಾಸ್ ತೋಟಗಾರಿಕೆ ಮತ್ತು ಗಣಿ ಸಚಿವ ಎಸ್ ಮಲ್ಲಿಕಾರ್ಜುನ. ಅಂದರೆ ಈ ಪೋರ್ಟ್ಫೋಲಿಯೋ ತೋಟಗಾರಿಕೆ ಅಂದರೆ ನಮ್ಮಂಥವ್ರಿಗೆ ಭಾಳ ಮುಖ್ಯ ಇರುತ್ತೆ ರೈತರಿಗೆ. ರೈತರ ಜೀವನಾಡಿಯಾದ ತೋಟಗಾರಿಕೆ ಮತ್ತು ಅದನ್ನು ಇಂಗ್ಲೀಷ್ನಲ್ಲಿ ಹಾರ್ಟಿಕಲ್ಚರ್ ಆ್ಯಂಡ್ ಜಿಯೋ ಮೈನ್ಸ್ ಅಥವಾ ಗಣಿಗಾರಿಕೆ ಸಚಿವ ಎಸ್ ಮಲ್ಲಿಕಾರ್ಜುನ. ಏನಪ್ಪ ಏನು ಎತ್ತ ಅಂದರೆ, ಈ ಗಿರಾಕಿ ಸೋತು ಸುಣ್ಣಾಗಿ MP ಇವರು ಬೀಗ್ರೆ ಅಂತ ಸಿದ್ದೇಶ್ವರು. ಈ ಬಾರಿ ಏನು ಮಾಡಿದ್ರು, ಇವರು ಯಡಿಯೂರಪ್ಪ ಎಲ್ಲ ಸೇರ್ಕೊಂಡು ಕಟಾಯಿಸ್ಬಿಟ್ಟು ಇವ್ರ ಹೆಂಡ್ತಿ ಗೆಲ್ಲಿಸ್ಕೊಂಡ್ರು. ಅದೇ ಸಾಧನೆ. ಅದು ಬಿಟ್ಟರೆ 5 ಗ್ಯಾರಂಟಿಗಳೇ ಸಾಧನೆ. ಬಟ್ ಒಂದಂತೂ ಖುಷಿ, ಒಬ್ಬ ಹೆಣ್ಮಗಳು ದಾವಣಗೆರೆ ಕ್ಷೇತ್ರನ ಪ್ರತಿನಿಧಿಸ್ತಾ ಇದ್ದಾರೆ, ಅದೊಂದು ಖುಷಿ. ಬಟ್ ಕೆಲಸದ ವಿಷಯ ಬಂದರೆ ಎಮ್ಮಂಗೆ ಭಾಷೆ ಮೇಲೆ ಇಡ್ತಾ ಇದೆ ಇವ್ರಿಗಿಂತ. ಕೆಲಸದ ವಿಷಯದಲ್ಲಿ ಬಂದರೆ ನಥಿಂಗ್ ಲೇದು, ಅಂದರೆ ಏನೂ ಇಲ್ಲ. ಇವ್ರದ್ದು ಜಿಯಾಲಜಿ ಮೈನ್ಸು ಏನು ಎಲ್ಲ ಸದ್ದು ಮಾಡಬೇಕು, ಏನು ಎತ್ತ ಒಳ್ಳೆ ಪೋರ್ಟ್ಫೋಲಿಯೋ, ದುಡ್ಡು ತಂದು ಕೊಡೋ ಅಂಥದ್ದು. ಬಟ್ ಏನು ಎತ್ತ ಭ್ರಷ್ಟಾಚಾರ ಪಿತಾಮಹ ಮೈನ್ಸ್ ಜಿಯಾಲಜಿಲಿ ಇವಾಗ ಇರೋದು. ಕೆಲವೊಂದಕ್ಕೆ ಕೊಡ್ತಾರೆ, ಕೆಲವೊಂದಕ್ಕೆ ಕೊಡಲ್ಲ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಿಮಗೆ. ಕುದುರೆಮುಖದಲ್ಲಿ ಕುಮಾರಸ್ವಾಮಿ ಅವರು ಮತ್ತೆ ಸ್ಟಾರ್ಟ್ ಮಾಡಬೇಕು ಅಂದಾಗ ಅಲ್ಲಿಗೂ ಕೂಡ ಇದೇ ಒಂದು ಮೈನ್ಸ್ ಆ್ಯಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟೇ ಅಡ್ಗಾಲ್ ಹಾಕತ್ತು, ಬಿಕಾಸ್ ಆಫ್ ಶಿವಕುಮಾರ ಆ್ಯಂಡ್ ಸಿದ್ದರಾಮಯ್ಯ. ಇರಲಿ, ಅದೆಲ್ಲ ಒಂದು ಕಡೆ ರಾಜಕೀಯ. ಬಟ್ ವೈಯಕ್ತಿಕವಾಗಿ ಈ ಮನುಷ್ಯಂದು ಏನಪ್ಪ ಅಂತಂದರೆ ಏನೂ ಇಲ್ಲ, ನಾವೆಲ್ಲೂ ನೋಡಿಲ್ಲ. ಏನು ಇವ್ರಿಗೆ ಅಂದರೆ ಒಂದು ಜಾತಿ ಬಲ. ಇವರಪ್ಪ ಶಾಮನೂರು. ಅಟ್ಲೀಸ್ಟ್ ಶಾಮನೂರು ಬಗ್ಗೆನಾರು ಹೆಮ್ಮೆ ಇರುತ್ತೆ ನಮಗೆ. ಯಾಕಪ್ಪ ಹೆಮ್ಮೆ ಅಂತ ಅಂದರೆ, ಅದು ಹೆಂಗೆ ಮಾಡಿಬಿಡ್ತಾರೆ ರೀ, ಒಕ್ಕಲಿಗರು ಲಿಂಗಾಯತರೆ ನಾವು ಬಿಟ್ಟು ಅಂತ. ಅದು ನಿಜ. ಅದು ನಾನು ಐ ಆಮ್ ಬೀಯಿಂಗ್ ಎ ಒಕ್ಕಲಿಗ ಅಂತ ಅಲ್ಲ. ಈಗ ಮೆಜಾರಿಟಿ ಯಾವುದಿದೆ ಅದನ್ನು ಬಿಟ್ಟು ಮಾಡೋಕ್ಕಾಗಲ್ಲ ಒಂದು. ಆಮೇಲೆ ಅಫೀಸ್ಮೆಂಟ್ ಇದೆಯಲ್ಲ, ಅದನ್ನು ಅವರು ಇದು ಮಾಡಿದ್ರು ಶಾಮನೂರು. ಹಾಗಾಗಿ ಒಂದು ರೀತಿ ಗಂಡಸ್ತನದ ಒಂದು ಇದು ಅಂತ ಹೇಳ್ಬೋದು. ಅಷ್ಟು ವಯಸ್ಸಾಗಿದ್ರು ಗೆದ್ದು ಬಂದು ನಾನು CM ಆಗ್ಬೋದು, ಅದೆಲ್ಲ ಒಂದು ಕಡೆ. ಅಂಥವ್ರ ಮಗ ಆಗಿ ಯಾಕೆ ಹಿಂಗೆ ಗೊತ್ತಿಲ್ಲ. ಇನ್ನು ಡಿಪಾರ್ಟ್ಮೆಂಟಿಗೆ ಬಂದರೆ ತೋಟಗಾರಿಕೆಯಲ್ಲಿ ಭ್ರಷ್ಟಾಚಾರ ಅನ್ನೋದಕ್ಕಿಂತ ಏನೇನು ಸಿಗಬೇಕು ಅದು ಸಿಗ್ತಾಯಿಲ್ಲ ರೈತರುಗಳಿಗೆ. ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿಗಳಾಗಲಿ ಇನ್ನೊಂದಾಗಲಿ, ಬಿಕಾಸ್ ಆಫ್ ಗ್ಯಾರಂಟೀಸು. ಆ್ಯಂಡ್ ದೆನ್ ಜಿಯಾಲಜಿ ಮತ್ತು ಮೈನ್ಸಲ್ಲಿ ಇದು ಮಾಡಬೇಕು ಅಂತ ಅಂದರೆ ಆ ಡಿಪಾರ್ಟ್ಮೆಂಟ್ಗಳು ಇದೆಯೋ ಇಲ್ವೋ ನಮಗಂತೂ ಗೊತ್ತಿಲ್ಲ. ಏನೋ ಅಲ್ಲಿ ಇಲ್ಲಿ ನೋಡ್ತೀವಿ, ಇದು ಮಾಡ್ತೀವಿ. ಬಟ್ ಶಿವಮೊಗ್ಗದಲ್ಲಿ ಇದೇ ಒಂದು ಇದು ಮಾಡೋದಕ್ಕೆ ಹೋದಾಗ ಆವಾಗ ಅಲ್ಲಿ ಒಬ್ಬ ಲೇಡಿ ತಹಶೀಲ್ದಾರ್ಗೆ ಯಾವ ರೀತಿ MLA ಮಗ ಏನು ಮಾಡ್ದ ಎಲ್ಲ ನೀವು ನೋಡಿದ್ದೀರ. ಅತ್ಯಂತ ಭ್ರಷ್ಟ ಸರ್ಕಾರದಲ್ಲಿ ಭ್ರಷ್ಟ ಡಿಪಾರ್ಟ್ಮೆಂಟ್ ಅಂತಲೇ ಅನ್ಬೋದು. ಗಣಿ ಇಲಾಖೆಯಲ್ಲಿ ಇಷ್ಟಿಷ್ಟು ಕೊಡಬೇಕು, ಇಷ್ಟಿಷ್ಟು ಮಾಡಬೇಕು, ಆ ಥರ ಎಲ್ಲ ಇರುತ್ತಂತಪ್ಪ, ಗೊತ್ತಿಲ್ಲ.
ಅಂದರೆ ನಾವು ಅದಕ್ಕೆ ವಿಕ್ಟಿಮ್ಸ್ ಆಗಿ ಲೈಕ್ ಕಾಂಟ್ರಾಕ್ಟ್ ವಿಷಯ ಆದರೆ ನಾವು ಹೇಳ್ಬೋದು ಹೌದು ಹಿಂಗೆ ಹೋಗುತ್ತೆ ಇಷ್ಟಿಷ್ಟು ಪರ್ಸೆಂಟು ಹಿಂಗೆ ಕೊಡ್ಬೋದು ಅಂತ. ಬಟ್ ಅದನ್ನು ತಿಳಿದು ನಾವು ಹೇಳ್ತಾ ಇರೋದು. ಸೊ ಆ್ಯಸ್ ಯೂಶ್ವಲ್ ಆಗಿ ಇವ್ರಿಗೆ ಮಾರ್ಕ್ಸ್ ಕೊಡೋ ಅಂಥದ್ದು ಏನೂ ಇಲ್ಲ. ಆಮೇಲೆ ಏನು ರಿವ್ಯೂ ಅದೂ ಇಲ್ಲ. ಇವ್ರದ್ದು ಒಂದು ಹೆಗ್ಗಳಿಕೆ ಏನು MP ಸೀಟ್ ಗೆದ್ದಿದ್ದೀವಿ, ಏನು ಮಾಡೋದಕ್ಕಾಗಲ್ಲ, ಜಾತಿ ಬಲ ಅಪ್ಪನ ಹೆಸರು, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ, ಗುಂಡಾಡಿ ಗುಂಡ. ಸೊ ಆ್ಯಸ್ ಯೂಶ್ವಲ್ SS ಮಲ್ಲಿಕಾರ್ಜುನ ಬ್ಯಾಂಗ್ಳೂರು ದಾವಣಗೆರೆ ನಾರ್ತ್ ಮಗ, ದಾವಣಗೆರೆ ಸೌತು ಅಪ್ಪ. ಸೊ ಅಪ್ಪ ಮಗ ಒಟ್ಟಿಗೆ ವಿಧಾನಸೌಧದಲ್ಲಿ ಇದ್ದಾರೆ. ಸೊ ದಿಸ್ ಈಸ್ ದ ರಿಯಾಲಿಟಿ ಅಂತ ಹೇಳ್ತಾ ಆ್ಯಸ್ ಯೂಶ್ವಲ್ ಇಟ್ಸ್ ಯುವರ್ ಸೈನಿಂಗ್ ಆಫ್. ನಮಸ್ಕಾರ. ಕಾರ್ತಿಕ್.